ವಿರಾಟ್ ಕೊಹ್ಲಿ ದೇಶ ಬಿಟ್ಟಿದ್ದು ಏಕೆ? ರೋಕೋಗೆ ಅಜಿತ್ ಅಗರ್ಕರ್ ನೇರವಾದ ವಾರ್ನಿಂಗ್. ಪ್ರಪಂಚದಲ್ಲೇ ಕಷ್ಟಕರವಾದ ಆಟ ಯಾವುದು ಗೊತ್ತಾ? ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇನ್ಸೈಟ್ ರಶ್ ಮೀಡಿಯಾಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ವಿರಾಟ್ ಕೊಹ್ಲಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಮತ್ತು ಅವರ ಪತ್ನಿ ಅನುಷ್ಕಾ ಶರ್ಮಾ ತಮ್ಮ ಮಕ್ಕಳೊಂದಿಗೆ ಲಂಡನ್ ನಲ್ಲಿ ವಾಸವಿದ್ದಾರೆ. ಭಾರತವನ್ನ ಬಿಟ್ಟು ಲಂಡನ್ ನಲ್ಲಿ ನೆಲೆಸಿದ್ದಾರೆ. ಅದಕ್ಕೆ ಕಾರಣಗಳು ಸಾಕಷ್ಟಿವೆ. ನಂಬರ್ 1, ಮಕ್ಕಳನ್ನು ಸಾಮಾನ್ಯರಂತೆ ಜೀವನದಲ್ಲಿ ಬೆಳೆಸುವ ಬಯಕೆ. ಭಾರತದಲ್ಲಿ ಸೆಲೆಬ್ರಿಟಿ ಲೈಫ್ ಸುಲಭ ಅಲ್ಲ. ಸೆಲೆಬ್ರಿಟಿ ಆಗೋದು ಎಷ್ಟು ಕಷ್ಟವೋ ಅದನ್ನ ನಿಭಾಯಿಸೋದು ಕೂಡ ಅಷ್ಟೇ ಕಷ್ಟ. ಹೀಗಾಗಿ ಅವರ ಮಕ್ಕಳು ಈ ಕಷ್ಟವನ್ನ ಪಡೋದು ಬೇಡ ಎಂದು ಈ ನಿರ್ಧಾರವನ್ನ ಮಾಡಿದ ಹಾಗಿದೆ ಅವರು. ನಂಬರ್ 2, ಭಾರತದಲ್ಲಿ ಅವರು ಸಾಮಾನ್ಯರಂತೆ ಜೀವನ ನಡೆಸುವುದು ತುಂಬಾ ಕಷ್ಟ. ಹಾಗೂ ಮಾಧ್ಯಮ ಮತ್ತು ಸಾರ್ವಜನಿಕರ ಒತ್ತಡ ಎಲ್ಲ ಕಡೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ಒತ್ತಡ ಇದೆ. ಹೀಗಾಗಿ ಅವರು ರಸ್ತೆಯಲ್ಲಿ ಬರುವುದು ಇರಲಿ, ಮನೆಯಿಂದ ಹೊರಬರುವುದು ಕೂಡ ತುಂಬಾ ಕಷ್ಟ ಇದೆ. ಭಾರತದಲ್ಲಿ ಸೆಲೆಬ್ರಿಟಿಗಳು ಸಾಮಾನ್ಯ ಜೀವನ ನಡೆಸಲು ಸಾಧ್ಯವಿಲ್ಲ ಎಂದು ಅನುಷ್ಕಾ ಈ ಹಿಂದೆ ಹೇಳಿದ್ದಾರೆ. ಇಲ್ಲಿ ನಾವು ನಮ್ಮ ಯಶಸ್ಸನ್ನು ಸಂತೋಷಪೂರ್ವಕವಾಗಿ ಆನಂದಿಸಲು ಸಾಧ್ಯವಿಲ್ಲ. ಮಕ್ಕಳನ್ನು ಸಾಮಾನ್ಯರಾಗಿ ಬೆಳೆಸಲು ಲಂಡನ್ ನಂತಹ ಸ್ಥಳ ಅಗತ್ಯವಿದೆ ಎಂದು ಅವರು ತಮ್ಮ ಸ್ನೇಹಿತ ಡಾಕ್ಟರ್ ಶ್ರೀರಾಮ್ ಸೇನೆ ಅವರಿಗೆ ಹೇಳಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಇದರಿಂದ ಮಕ್ಕಳು ವಾಮಿಕಾ ಮತ್ತು ಅಕಾಯ್ ಮೀಡಿಯಾ ಒತ್ತಡದಿಂದ ದೂರವಿರುವುದು ಮುಖ್ಯ ಉದ್ದೇಶವಾಗಿದೆ. ಸದ್ಯ ಲಂಡನ್ ನಲ್ಲಿ ವಾಸವಿರುವ ವಿರಾಟ್ ಕೊಹ್ಲಿ ದಂಪತಿ ಆರಾಮವಾಗಿ ಅವರ ಜೀವನವನ್ನ ಕಳೀತಾ ಇದ್ದಾರೆ. ಒಂದು ವಿಡಿಯೋದಲ್ಲಿ ಅನುಷ್ಕಾ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸ್ಟ್ರೀಟ್ ಸೈಡ್ ನಲ್ಲಿ ಕೂತು ಅಥವಾ ಅಂಗಡಿಗಳಲ್ಲಿ ಕೂತು ಆಹಾರವನ್ನು ಸೇವಿಸ್ತಾ ಇದ್ದಾರೆ. ಹಾಗೆ ವಾಕಿಂಗ್ ಮಾಡ್ತಾ ಇದ್ದಾರೆ. ಹೀಗೆ ವಿರಾಟ್ ಕೊಹ್ಲಿ ತಮ್ಮ ಜೀವನವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೆ ಬಿಸಿನೆಸ್ ಕೆಲಸದ ವಿಚಾರವಾಗಿ ಮತ್ತು ಕ್ರಿಕೆಟ್ಗೆ ಸಂಬಂಧಿಸಿದ ವಿಚಾರಕ್ಕಾಗಿ ಅವರು ಭಾರತಕ್ಕೆ ಬಂದು ಹೋಗ್ತಾ ಇರ್ತಾರೆ. ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಎರಡನೇ ವಿಚಾರ, ಭಾರತ ಕ್ರಿಕೆಟ್ನ ಅಂದ್ರೆ BCCIನ ಮುಖ್ಯ ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ಅವರ ಹೇಳಿಕೆ. ಹೌದು, ಇತ್ತೀಚೆಗೆ ನಡೆದ ಪ್ರೆಸ್ ಮೀಟ್ ನಲ್ಲಿ ಭಾರತದ ODI ತಂಡದ ಹೊಸ ನಾಯಕನಾಗಿ ಶುಭ್ಮನ್ ಗಿಲ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇದನ್ನು ಹೆಡ್ ಕೋಚ್ ಆಗಿರುವ ಗಂಭೀರ್ ಅವರ ಬಳಿಯೂ ಸಹ ಚರ್ಚಿಸಿ ತೀರ್ಮಾನಿಸಲಾಗಿದೆ. ಅಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಭವಿಷ್ಯದ ಬಗ್ಗೆ ಸ್ಪಷ್ಟ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗೆ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಅಜಿತ್ ಅಗರ್ಕರ್ ಅವರು ಮಾತನಾಡಿದ್ದಾರೆ. ಅಜಿತ್ ಅಗರ್ಕರ್ ಹೇಳಿಕೆಯಂತೆ ಅವರು ವರ್ಷಗಳಿಂದ ರನ್ ಮಾಡುತ್ತಾ ಬಂದಿದ್ದಾರೆ. ಮುಂದೆಯೂ ಸಹ ಹೀಗೆ ಆಡುತ್ತಾರೆ. ಇದು ಬದಲಾಗುವುದಿಲ್ಲ. ಅವರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಇನ್ನೂ ನಾಯಕರಾಗಿ ಇರುತ್ತಾರೆ. ಆದ್ರೆ ಅಂತಿಮವಾಗಿ ರನ್ಗಳೇ ಮುಖ್ಯ ಎಂದಿದ್ದಾರೆ. ಮುಂಬರುವ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ರನ್ ಗಳಿಸದಿದ್ದರೆ ಅವರನ್ನು ಬದಲಾಯಿಸಬಹುದು ಎಂದು ಕಟು ಎಚ್ಚರಿಕೆ ಅಥವಾ ಸಂದೇಶವನ್ನ ನೀಡಿದ್ದಾರೆ. ಮುಂದುವರೆದು ವಿರಾಟ್ ಮತ್ತು ರೋಹಿತ್ ಶರ್ಮಾ ಅವರ ಕ್ರಿಕೆಟ್ ಜೀವನವು ರನ್ಗಳ ಮೇಲೆ ಅವಲಂಬಿತವಾಗಿದೆ ಎಂದು ಸಹ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೀಗಾಗಿ ಕ್ರಿಕೆಟ್ ಫ್ಯಾನ್ಗಳು ರೋಹಿತ್ ಶರ್ಮಾ ಅವರನ್ನ ತೆಗೆದು ಶುಭ್ಮನ್ ಗಿಲ್ಗೆ ODI ಕ್ಯಾಪ್ಟನ್ಸಿಯನ್ನ ನೀಡಿದ್ರ ಬಗ್ಗೆ ಸಾಕಷ್ಟು ಬೇಸರವನ್ನ ಹೊರಹಾಕಿದ್ರು. ಸ್ನೇಹಿತರೆ, ಅಜಿತ್ ಅಗರ್ಕರ್ ಅವರ ಈ ನಿರ್ಧಾರ ವಿವಾದಕ್ಕೆ ತುತ್ತಾಗಿದೆ. ವಿವಾದ ಇಷ್ಟೇ, ಈ ಹಿಂದೆ ICC ಟೂರ್ನಿಮೆಂಟ್ ನ 3 ಫಾರ್ಮ್ಯಾಟ್ ಗಳಲ್ಲಿ MS ಧೋನಿ ಅವರು ಕ್ಯಾಪ್ಟನ್ ಆಗಿ ಸಾಕಷ್ಟು ಫಾರ್ಮ್ಯಾಟ್ ಗಳ ಕ್ರಿಕೆಟ್ ಅಲ್ಲಿ ಕಪ್ ಗಳನ್ನ ಗೆದ್ದಿದ್ದಾರೆ. ಈಗಾಗಲೇ ICCಯ ಇವೆಂಟ್ ನ ಹಲವು ಕಪ್ ಗೆದ್ದಿರುವ ರೋಹಿತ್ ಶರ್ಮಾ ICCಯ ODI ಕ್ರಿಕೆಟ್ ಫಾರ್ಮ್ಯಾಟ್ ನಲ್ಲಿ ಮಾತ್ರ ವರ್ಲ್ಡ್ ಕಪ್ ಅನ್ನ ಗೆದ್ದಿಲ್ಲ. ಹೀಗಾಗಿ ರೋಹಿತ್ ನಾಯಕನಾಗಿ ಗೆಲ್ಲಬಾರದು ಎಂಬ ಕಾರಣಕ್ಕೆ ಅವರನ್ನು ತೆಗೆದು ಹಾಕಲಾಗಿದೆ ಎಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಉತ್ತರಿಸಿದ ಅಜಿತ್ ಅಗರ್ಕರ್, ಇದರಲ್ಲಿ ಯಾವುದೇ ವಿವಾದ ಇಲ್ಲ. 2027ರ ವರ್ಲ್ಡ್ ಕಪ್ ಕ್ರಿಕೆಟ್ ಪಂದ್ಯವನ್ನು ಗಮನದಲ್ಲಿಟ್ಟುಕೊಂಡು ನಾಯಕನ ಬದಲಾವಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ ವಿಚಾರ, ಜಗತ್ತಿನ ಕಷ್ಟಕರವಾದ ಕ್ರೀಡೆ ಯಾವುದು? ಭಾರತೀಯರಾಗಿ ನಮಗೆ ಗೊತ್ತಿರೋದು ಕೆಲವೊಂದು ಕ್ರೀಡೆಗಳು ಮಾತ್ರ. ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್, ಇದನ್ನು ಬಿಟ್ಟು ಬೇರೆ ರೀತಿಯ ಆಟಗಳು ಸಹ ಇದೆ. ಅದರಲ್ಲಿ ಜಗತ್ತಿನ ಕಷ್ಟಕರವಾದ ಕೆಲವೊಂದು ಆಟಗಳು ಇದೆ. ಅದು ಹೇಗಿರುತ್ತೆ ಅಂತ ಅಂದ್ರೆ, 1 ಸೆಕೆಂಡ್ ಯಾಮಾರಿದ್ರು ಸಹ ವರ್ಷಾನುಗಟ್ಟಲೆ ಬೆಡ್ ರೆಸ್ಟ್ ಬೇಕಾಗುತ್ತೆ. ಅವು ಯಾವುವು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬಾಕ್ಸಿಂಗ್. ಅತ್ಯಂತ ಶಾರೀರಿಕ ಹಾಗೂ ಮಾನಸಿಕ ಒತ್ತಡದ ಈ ಆಟ ನಿರಂತರ ಹೋರಾಟ, ವೇಗ, ತಾಳ್ಮೆ ಮತ್ತು ಅವರವರ ಶಕ್ತಿ ಮತ್ತು ಯುಕ್ತಿಯ ಮೇಲೆ ಅವಲಂಬಿತವಾಗಿದೆ. 1 ಸೆಕೆಂಡ್ ಯಾಮಾರಿ 1 ಪಂಚ್ ಮುಖದ ಮೇಲೆ ಬಿದ್ರೆ ಈ ಪಂದ್ಯದಲ್ಲಿ ಸೋತ ಹಾಗೆ. ಇನ್ನು ಎರಡನೇದಾಗಿ ಮಿಕ್ಸ್ಡ್ ಮಾರ್ಷಿಯಲ್ ಆರ್ಟ್ಸ್ ಅಥವಾ UFC ಅಥವಾ MMA ಅಂತ ಕರೀಬಹುದು. ಈ ಬಾಕ್ಸಿಂಗ್ ಕುಸ್ತಿಯ ಜೊತೆಗೆ ಗ್ರಾಫ್ಟಿಂಗ್ ಹಾಗೂ ಸಂಪೂರ್ಣ ಶರೀರದ ಯುದ್ಧ. ಈ ಆಟ ಅತ್ಯಂತ ಅಪಾಯಕರ ಹಾಗೂ ತೀವ್ರವಾದಂತಹ ತರಬೇತಿಯ ಅಗತ್ಯವಿದೆ.
ಇನ್ನು ಮೂರನೆಯದಾಗಿ ರಗ್ಬಿ. ಈ ಆಟದಲ್ಲಿ ಚೆಂಡನ್ನು ಹಿಡಿದು ಆಟಗಾರರು ಓಡಬೇಕು. ಹೀಗಾಗಿ ಭಾರಿ ಶಕ್ತಿ, ವೇಗದ ಅವಶ್ಯಕತೆ ಇದೆ. ಹಾಗೆ ಗಾಯದ ಅಪಾಯವಿದೆ. ಯಾವುದೇ ರಕ್ಷಣಾ ಉಪಕರಣವಿಲ್ಲದೆ ಆಡುವ ಆಟ ಇದಾಗಿದ್ದು, ಓಡುವ ಸಮಯದಲ್ಲಿ ಮತ್ತೊಬ್ಬ ಆಟಗಾರ ಬಂದು ತಡೆಯುವ ಸಂದರ್ಭದಲ್ಲಿ ಕೈಕಾಲುಗಳ ಮೂಳೆ ಮುರಿಯುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಇದು ಅತ್ಯಂತ ಅಪಾಯಕರವಾದಂತಹ ಆಟದಲ್ಲಿ ಒಂದಾಗಿದೆ. ಇನ್ನು ನಾಲ್ಕನೆಯದಾಗಿ ಐಸ್ ಹಾಕಿ. ಐಸ್ ಮೇಲಿನ ಆಟ ಇದಾಗಿದ್ದು, ವೇಗ, ಹೋರಾಟ ಮತ್ತು ಇವೆಲ್ಲವನ್ನು ಸಮಾನವಾಗಿ ನಡೆಸಬೇಕಾದ ಕ್ರೀಡೆ ಇದಾಗಿದೆ. ಒಟ್ಟಾರೆ ತಾಳ್ಮೆಯ ಪರೀಕ್ಷೆ ಈ ಆಟದಲ್ಲಿ ನಡೆಯುತ್ತೆ. ನೆಲದ ಮೇಲೆ ಆಡುವ ಹಾಕಿಯೇ ಅಷ್ಟು ಕಷ್ಟ ಇರುವಾಗ, ಇನ್ನು ಕಾಲಿಟ್ಟರೆ ಜಾರುವ ಐಸ್ ಮೇಲೆ ಎಷ್ಟು ಕಷ್ಟ ಇರಬಹುದು ಅಂತ ನೀವೇ ಊಹೆ ಮಾಡಿ. ಐದನೆಯದಾಗಿ ಜಿಮ್ನಾಸ್ಟಿಕ್. ಈ ಆಟಕ್ಕೆ ಚಿಕ್ಕ ವಯಸ್ಸಿನಿಂದಲೇ ಪ್ರಾಕ್ಟೀಸ್ ಮಾಡಿರಬೇಕು. ಏಕೆಂದ್ರೆ ದೊಡ್ಡವರಾದ ಮೇಲೆ ನಾವು ಆಡಬಹುದಾ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಏಕೆಂದ್ರೆ ಇಲ್ಲಿ ಮಾಡುವ ಪ್ರತಿಯೊಂದು ಮೂವ್ ಕೂಡ ಅತ್ಯಂತ ಅಪಾಯಕಾರಿಯಾಗಿರುತ್ತೆ. ಸ್ವಲ್ಪ ಮಿಸ್ ಆದ್ರೂ ನಮ್ಮ ದೇಹದಲ್ಲಿರುವ ಮೂಳೆ ಪುಡಿ ಪುಡಿ ಆಗತ್ತೆ. ಅದೇ ರೀತಿ ಇಂಬ್ಯಾಲೆನ್ಸ್ ಆಗುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಿದ್ದೇವೆ. ಇನ್ನು ಆರನೆಯದಾಗಿ ಟ್ರೈಥ್ಲಾನ್. ಈ ಆಟದಲ್ಲಿ ಈಜು, ಸೈಕ್ಲಿಂಗ್, ಓಟ ಹೀಗೆ 3 ಕಠಿಣ ವಿಭಾಗಗಳು ಒಂದೇ ಸ್ಪರ್ಧೆಯಲ್ಲಿದೆ. ಹೀಗಾಗಿ ನಿಮ್ಮ ಶರೀರದ ದೈಹಿಕ ಶ್ರಮ ಅತಿ ಮುಖ್ಯವಾಗಿದೆ. ಹಾಗೆ ಮಾನಸಿಕ ಒತ್ತಡವೂ ಸಹ ಕೂಡಿದ್ದು 6ನೇ ಅತಿ ಕಷ್ಟದ ಆಟವಾಗಿದೆ. ಇನ್ನು 7ನೇದಾಗಿ ರೆಸ್ಲಿಂಗ್ ಅಥವಾ ಕುಸ್ತಿ. ಈಗಾಗಲೇ ಸಾಕಷ್ಟು ಕುಸ್ತಿ ಪಂದ್ಯಗಳನ್ನ ನಾವು ಟಿವಿಯಲ್ಲಿ ನೋಡಿದ್ದೇವೆ. ಉದಾಹರಣೆಗೆ WWE ಆಗಿರಬಹುದು, ಅಥವಾ ಇದೇ ರೀತಿ ಸಾಕಷ್ಟು ದೇಶಗಳು ಇದೇ ರೀತಿಯ ರೆಸ್ಲಿಂಗ್ ಆಟದ ಕಾರ್ಯಕ್ರಮವನ್ನ ನಡೆಸುತ್ತೆ. ಈ ಕಾರ್ಯಕ್ರಮಕ್ಕೆ ಸ್ಪರ್ಧಿಸುವ ಸ್ಪರ್ಧಿಗಳು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿರ್ತಾರೆ. ಆದರೂ ಸಹ ಕೆಲವೊಮ್ಮೆ ಕೆಟ್ಟ ಮೂವ್ಗಳಿಂದ ಸತ್ತು ಹೋಗಿರುವ ಉದಾಹರಣೆಗಳು ಸಹ ಇದೆ. ಈ ರೆಸ್ಲಿಂಗ್ ಇಂದಿನ ಕಾಲದಲ್ಲಿ ಬರೀ ಕುಸ್ತಿ ಆಗಿ ಉಳಿದಿಲ್ಲ, ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಹಾಗೆ ಇಲ್ಲಿ ಸ್ಪರ್ಧಿಸುವ ಸ್ಪರ್ಧಿಗಳಿಗೆ ಸಾಕಷ್ಟು ಹಣವನ್ನು ಸಹ ನೀಡಲಾಗುತ್ತೆ. ಉದಾಹರಣೆಗೆ ಜಾನ್ ಸೀನಾ, ರ್ಯಾಂಡಿ ಆರ್ಟನ್, ರಾಕ್ ಇತ್ಯಾದಿ ಜನಪ್ರಿಯ ಆಟಗಾರರನ್ನ ನಾವು ಕಾಣಬಹುದು. ಹೀಗೆ ಈ ಮೇಲಿನ ಆಟಗಳು ಪ್ರಪಂಚದಲ್ಲೇ ಅತಿ ಅಪಾಯಕಾರಿಯಾದ ಆಟಗಳಾಗಿವೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಹೊಸ ವಿಚಾರದೊಂದಿಗೆ ಸಿಗ್ತೀನಿ. ನೋಡ್ತಾ ಇರಿ ಇನ್ಸೈಟ್ ರಶ್ ಮೀಡಿಯಾ. ನಮಸ್ಕಾರ.